A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಜೆಡಿಎಸ್ ಭದ್ರಕೋಟೆಯ ವೈಜಕೂರು ಸೊಸೈಟಿಯಲ್ಲಿ ಕಾಂಗ್ರೆಸ್ ಹವಾ. ಎಲ್ಲ ಸ್ಥಾನಗಳಲ್ಲೂ ಜಯಭೇರಿ ಬಾರಿಸಿದ ಕೈ ಕಾರ್ಯಕರ್ತರು. ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘವನ್ನು ಕಾಂಗ್ರೆಸ್ ಪಕ್ಷದ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಭಾನುವಾರ ಚುನಾವಣೆ ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಮುಖಂಡ ಸಂತೆಕಲ್ಲಹಳ್ಳಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಶ್ರೀನಿವಾಸ ಮೂರ್ತಿ, ಎಎಂ ನಾಗರಾಜ್, ಮಂಜುನಾಥ್, ವಿ ರಾಧಾಕೃಷ್ಣ, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ವಿ ಶ್ರೀನಿವಾಸ, ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಎಂ ವಿನೋದ್, ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಿಂದ ಟಿ ಮುನಿ ನಾರಾಯಣಪ್ಪ, ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ಸುರೇಶ್ ಎಂ, ಮಹಿಳಾ ಮೀಸಲು ಕ್ಷೇತ್ರದಿಂದ ಎಚ್ಸಿ ಆಶಾ, ಎನ್ ಭಾಗ್ಯಮ್ಮ, ಸಾಲಗಾರರಲ್ಲದ ಕ್ಷೇತ್ರದಿಂದ ನರಸಿಂಹಮೂರ್ತಿ ಡಿ, ಠೇವಣಿದಾರರ ಕ್ಷೇತ್ರದಿಂದ ಹರೀಶ್ ಬಿಪಿ ಅವರು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಚುನಾವಣೆ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಗೆಲುವು ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಂತೆಕಲ್ಲಹಳ್ಳಿ ನಾರಾಯಣಸ್ವಾಮಿ, ಮಹೇಶ್ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಕ್ಯಾಂಟೀನ್ ಜಾಗ ಕೊಡ್ರಿ ಆ ಪಕ್ಕ ಈ ದಿನ ವೈಜಕೂರು ಏನು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಚುನಾವಣೆ ನಡೆದು ಇವತ್ತು ಆ ಭಾಗದ ನಮ್ಮ ಮುಖಂಡರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ 12 ಸ್ಥಾನಕ್ಕೆ 12 ಸ್ಥಾನವನ್ನು ಭಾಳ ಹೆಚ್ಚಿನ ಬಹುಮತದಿಂದ ಗೆದ್ದಿದ್ದಾರೆ. ಮೊದಲನೇದಾಗಿ ನಾನು ಗೆದ್ದಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವರ ಗೆಲುವಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ವಿಶೇಷವಾಗಿ ಸಂತೆಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ಬೇರೆ ಇನ್ನು ಪೆರ್ಮಜ್ಕಳ್ಳಿಯ ಕೆಲವು ಗ್ರಾಮಗಳು, ಕೊಂಗನಹಳ್ಳಿ, ಗುನ್ನಹಳ್ಳಿ, ಬಡಹಳ್ಳಿ, ಈ 3 ಗ್ರಾಮಗಳ ಮತದಾರರಿದ್ದಾರೆ. ಹೊಸಳ್ಳಿ ತಳಗವಾರದ್ದು ಕೆಲವು ಊರುಗಳು ಅಲ್ಲಿ ಹೊಸ ಸಂಘ ಆದಮೇಲೆ ಅದು ಬೇರ್ಪಟ್ಟಿತ್ತು. ಅದನ್ನು ಹೊರತುಪಡಿಸಿ ಚುನಾವಣೆ ನಡೀತು. 15 ವರ್ಷಗಳಿಂದ JDSನ ನಿರ್ದೇಶಕರು ಮತ್ತು ಅಧ್ಯಕ್ಷರಲ್ಲಿ ಅಧಿಕಾರವನ್ನು ಹಿಡಿದಿದ್ದರು. ಇವತ್ತು 12 ಸ್ಥಾನಕ್ಕೆ 12 ಸ್ಥಾನವನ್ನು ನಾವು ಗೆದ್ದಿದ್ದೀವಿ. ನಾನು ನಮ್ಮ ಗೆದ್ದಿರ್ತಕ್ಕಂಥವ್ರಿಗೆ ಹೇಳೋದು, ತಾವು ಏನು ಒಂದು ಆ ಸಂಘದಲ್ಲಿ ರೈತರ ಪರವಾಗಿ ಏನು ಕೆಲಸ ಆಗಬೇಕು, ಮಹಿಳೆಯರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಅದನ್ನು ತಾವು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು. ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗಬಾರ್ದು, ದುರುಪಯೋಗಕ್ಕೆ ಅವಕಾಶ ಆಗಬಾರ್ದು.
ಈಗ DCC ಬ್ಯಾಂಕು ಸುಮಾರು ದಿನಗಳಿಂದ ಸಮಸ್ಯೆಯಲ್ಲಿ ಇವತ್ತು ಕೂಡಿದೆ. ಕೋಟ್ಯಾಂತರ ರೂಗಳ ಏನು ಅಕ್ರಮ ಆಗಿದೆ ಅಂತಕ್ಕಂಥದ್ದು ಅದು ಈಗಾಗಲೇ ತನಿಖೆ ಆಗಬೇಕು ಅಂಥೇಳಿ ಇತ್ತೀಚೆಗೆ ಭಾಳಷ್ಟು ಮಾಧ್ಯಮಗಳಲ್ಲಿ ನಾನು ಓದಿದ್ದೇನೆ. ನಮ್ಮ ಚಿಂತಾಮಣಿಯಲ್ಲಿ ಸಹ ಏನು ದೊಡ್ಡ ಮಟ್ಟದಲ್ಲಿ ಮಹಿಳಾ ಸಂಘಗಳ ಒಂದು ಸಾಲದ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೂ ಬಂದಿದೆ. ಇಲ್ಲದೇ ಇರತಕ್ಕಂಥ ಸಂಘಗಳನ್ನು ಸೃಷ್ಟಿ ಮಾಡಿ ಹಣ ಸುಮಾರು 100 ಕೋಟಿಗಿಂತ ಹೆಚ್ಚು ಹಣ ದುರುಪಯೋಗ ಆಗಿದೆ ಅಂತಕ್ಕಂಥದ್ದು. ಈಗ ಭಾಳಷ್ಟು ಜನ ಈಗ ದಾಖಲೆಗಳ ಸಮೇತ ಅದು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅದರಿಂದ ಇದು ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅದು ಯಾವುದೇ ಸಂಘ ಅದರಲ್ಲಿ ಭಾಗಿಯಾಗಿದ್ದರೆ ಅದು ಯಾರೇ ಇರ್ಬೋದು, ಅದು ನಮ್ಮ ಪಕ್ಷದವರಾಗಿರ್ಬೋದು, ಬೇರೆ ಪಕ್ಷದವರಾಗಿರ್ಬೋದು, ಯಾರೇ ಅಲ್ಲಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕಾಗತ್ತೆ. ಮತ್ತು DCC ಬ್ಯಾಂಕ್ ಉಳಿಯುವಂಥದ್ದು ಕೆಲಸ ಆಗಬೇಕು. ಅದರಿಂದ ನಮ್ಮವರು ಏನಿವತ್ತು ವೈಜ್ಕೂರಿನ ಒಂದು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಇಲ್ಲಿ ಇವತ್ತು ಗೆದ್ದಿದ್ದಾರೆ, ಇದೇ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಒಳ್ಳೆಯ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಒಳ್ಳೆಯ ಆಡಳಿತ ಕೊಡುವಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಸಂಪೂರ್ಣ ಸಹಕಾರ ನಿಮ್ಮ ಒಂದು ಒಳ್ಳೆಯ ಆಡಳಿತಕ್ಕೆ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆಯಲ್ಲಿ ಅದ್ಭುತವಾಗಿ 12 ಗೆದ್ದು ನಮ್ಮ ಜನರ ಮಾನ ಮರ್ಯಾದೆಯನ್ನು ಸೊಸೈಟಿಯಲ್ಲಿ ಮುಂದೆ ತರ್ತಾರೆ ಅನ್ನೋ ಭಾವನೆ ಇದ್ದು, ಮತ್ತು ಸೊಸೈಟಿಯಲ್ಲಿ ಈಗಾಗಲೇ ಇದು ರಾಜ್ಯದಲ್ಲಿ ವೈಜ್ಕೂರು ಸೊಸೈಟಿ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದು, ಅದರಲ್ಲಿ ಇನ್ನೂ ಆ ರೀತಿನೇ ಮುಂದುವರ್ಸ್ಕೊಂಡು ಬರ್ತಾರೆ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾನೆ. JDS ಭದ್ರಕೋಟೆ ಆಗಿತ್ತು, ಅದಕ್ಕೆ ಎಲೆಕ್ಷನಲ್ಲಿ ಯಾವ ರೀತಿಯಲ್ಲಿ ಇದು JDS ಭದ್ರಕೋಟೆ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನರ ಅಭಿಮಾನದಿಂದ ಇವತ್ತು ಜನರಿದೆ. ಮುಂದೆ ಸ್ವಾಭಿಮಾನದಿಂದ ಹೋಗ್ತಾರೆ. ಸೊಸೈಟಿನ ಮಾದರಿ 95 ಇಸ್ವಿಲಿ ರಾಜ್ಯ ಮಟ್ಟದಲ್ಲಿ 8ನೇ ಸ್ಥಾನ ಇತ್ತು. ಇದು ಮುಂದುವರ್ಸ್ಕೊಂಡು ಹೋಗ್ತಾರೆ ಈ ಸದಸ್ಯರನ್ನು. ಈಗ ಎಷ್ಟು ಸೀಟ್ ತಾವು ಎಲ್ಲರೂ ಗೆದ್ದಿದ್ದೀವಿ 12 ಜನ. ಯಾವ ರೀತಿಯಲ್ಲಿ ಸೊಸೈಟಿನ ಸೊಸೈಟಿನ ಇನ್ನು ಮುಂದೆ ಹಿಂಗೆ ಈಗ ಏನು ನಡ್ಕೊಂಡು ಹೋಗ್ತಾ ಇತ್ತೋ ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ವೈಜ್ಕೂರು ಸೊಸೈಟಿಯಲ್ಲಿ 12 ಜನ ಸ್ಪರ್ಧೆ ಮಾಡಿದ್ದೀವಿ. ಬೇರೆ ಕಡೆ ನಮ್ಮ ವಿರೋಧಿಗಳು 12 ನಾವೇ ಗೆಲ್ತೀವಿ ಅಂತೇಳಿ ಪ್ರಸ್ತಾಪ ಮಾಡಿದ್ರು. ಜನ ನಮ್ಮನ್ನು ಕೈ ಬಿಟ್ಟಿಲ್ಲ. ಯಾವುದೇ ಕಾಲಕ್ಕೂ ನಾವು ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ನಮ್ಮನ್ನು 12 ಸ್ಥಾನನೂ 100 ಮತಗಳಿಂದ ಎಲ್ರಿಗೂ ಜಾಸ್ತಿ ಕಾಂಗ್ರೆಸ್ನಲ್ಲಿ ಸುಧಾಕರ್ ಅವ್ರಿಗೆ ಹೆಸರು ಬರಂಗೆ ಗೆಲ್ಸ್ಕೊಟ್ಟಿದ್ದಾರೆ. ಮಾತು ಅವ್ಯವಹಾರ ನಡೆದಿಲ್ಲ. ಇರೋದ್ರಲ್ಲಿ ಅವರು ಈ ಕಮಿಟಿ ಅವಶ್ಯಕತೆ ಇಲ್ಲ ಅಂತೇಳಿ ಬೇಸತ್ತು ಜನ ತೀರ್ಮಾನ ಮಾಡಿ ಹೊಸ ಕಮಿಟಿಯನ್ನು ಶುದ್ಧವಾಗಿ ಸೆಲೆಕ್ಷನ್ ಮಾಡಿದ್ದಾರೆ ಅಂತೇಳಿ ಹೇಳಿ. 12 ಜನ ಗೆದ್ದಿದ್ದಾರೆ, ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳಬೇಕು. 12 ಜನ ಹೆಸರು ಹೇಳಿ.